ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಎಜುಕೇಷನಲ್ ಗ್ರೂಪ್ಸ್. ಫಸ್ಟ್ PUC ಪಠ್ಯಕ್ರಮ 2020-21 ಪಠ್ಯಕ್ರಮವು ಮೊದಲ ವರ್ಷಕ್ಕಿಂತ ಬದಲಾಗಿದ್ದು 30% ಪಠ್ಯಕ್ರಮವನ್ನು ಕಡಿತಗೊಳಿಸಲಾಗಿದೆ. ಸೊ ಯಾವ ವಿಷಯದಲ್ಲಿ ಎಷ್ಟು ಪಠ್ಯವನ್ನು ಕಡಿತಗೊಳಿಸಿ ಎಷ್ಟು ಪಠ್ಯವನ್ನು ಉಳಿಸಿಕೊಳ್ಳಲಾಗಿದೆ ಎಂಬುದನ್ನು ನೋಡೋಣ. ಹಾಗಾಗಿ ಮೊದಲಿಗೆ ಕನ್ನಡ ವಿಷಯದಲ್ಲಿ ಯಾವ ಪಠ್ಯಕ್ರಮ ಉಳಿಸಿಕೊಂಡಿದ್ದಾರೆ, ತೆಗೆಯಲಾಗಿದೆ ಎಂಬುದನ್ನು ನೋಡೋಣ. ಉಳಿಸಿಕೊಂಡಿರುವ ಪಠ್ಯಕ್ರಮವು ನಮ್ಮ ಪರೀಕ್ಷೆಗೆ ಬರುತ್ತೆ, ತೆಗೆಯಿರುವಂಥ ಪಠ್ಯಕ್ರಮ ಎಕ್ಸಾಮ್ಗೆ ಬರೋದಿಲ್ಲ. ಹಾಗಾಗಿ ಓದಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ, ಈ ವರ್ಷಕ್ಕೆ ಮಾತ್ರ. ಪದ್ಯಭಾಗದಲ್ಲಿ ಮೊದಲನೇ ಪದ್ಯ ದುರ್ಯೋಧನ ವಿಲಾಪ, ರನ್ನರವರ ಪದ್ಯ. ಎರಡನೇ ವಚನಗಳು 3 ಪದ್ಯಗಳಿವೆ, 3 ವಚನಗಳು. ಅಲ್ಲಮ್ಮ ಪ್ರಭು, ಗಟ್ಟಿವಾಳಯ್ಯ, ಅಕ್ಕ ಮಹಾದೇವ, 3 ವಚನಗಳು. ಮೂರನೇ ಪದ್ಯ ದೇವನೊಲಿದ ಕುಲವೇ ಸತ್ಕುಲಂ, ಹರಿಹರ ಬರೆದಿರುವಂಥದ್ದು. ನಾಲ್ಕನೇದು ಹಲುಬಿದಳ್ ಕಳ್ಮರಂ ಕರಗುವಂತೆ, ಲಕ್ಷ್ಮೀಶ ಬರೆದಿರುವಂಥದ್ದು. ಐದನೆಯ ಪದ್ಯ ತಳ್ಳನಿಸಿದರು ಕಂಡ್ಯ ತಾಳು ಮನವೇ, ಕನಕದಾಸರ ಪದ್ಯ. ಆರನೇ ಪದ್ಯ ಶಿಶು ಮಕ್ಕಳಿಗೊಳಿದ ಮಹಾದೇವ, ಜನಪದ ಕಾವ್ಯ. ಏಳನೆಯದು ಅಖಂಡ ಕರ್ನಾಟಕ, ಕುವೆಂಪು ಬರೆದಿರುವಂಥದ್ದು. ಎಂಟನೇ ಪದ್ಯ ಎಂದಿಗೆ, BC ರಾಮಚಂದ್ರ ಶರ್ಮ ಬರೆದಿರುವಂಥದ್ದು. ಒಂಬತ್ತನೆಯದು ಮಗು ಮತ್ತು ಹಣ್ಣುಗಳು, HS ಶಿವಪ್ರಕಾಶ್ ಬರೆದಿರುವಂಥದ್ದು. 10ನೇ ಪದ್ಯ ನಾ ಬರೀ ಭ್ರೂಣವಲ್ಲ, ಮಾಲತಿ ಪಟ್ಟಣ ಶೆಟ್ಟಿ ಬರೆದಿರುವಂಥದ್ದು. 14ನೇ ಪದ್ಯ ದೇವರಿಗೊಂದು ಅರ್ಜಿ, ಲಕ್ಕೂರು C ಆನಂದ್ ಬರೆದಿರುವಂಥ ಪದ್ಯ. ಇಷ್ಟು ಪದ್ಯ ಭಾಗಗಳು. 14 ಗದ್ಯ ಭಾಗದಲ್ಲಿ ನೋಡೋಣ. ಉಳಿಸಿಕೊಂಡಿರುವಂಥ ಗದ್ಯ ಭಾಗ. ಮೊದಲನೇ ಗದ್ಯ ಗಾಂಧಿ, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಬರೆದಿರುವಂಥದ್ದು. ಎರಡನೇ ಗದ್ಯ ರಾಗಿ ಮುದ್ದೆ ಚಹಾ, ರಘುನಾಥ ಬರೆದಿರುವಂಥದ್ದು. ಮೂರನೇ ಗದ್ಯ ಜ್ಯೋತಿಷ್ಯ, ಅರ್ಥಪೂರ್ಣವೋ ಅರ್ಥರಹಿತವೋ, ಡಾಕ್ಟರ್ H ನರಸಿಂಹರಾಯನವರು ಬರೆದಿರುವಂಥ ಗದ್ಯ. ನಾಲ್ಕನೇದು ಶಾಸ್ತ್ರಿ ಮತ್ತವರ ಮಕ್ಕಳು, ಡಾಕ್ಟರ್ ಚನ್ನಣ್ಣ ಮಾಲೀಕರ್ ಬರೆದಿರುವಂಥದ್ದು. ಐದನೇ ಗದ್ಯ ಬುದ್ಧ ಬಿಸಲೂರಿನವನು, ನಾಗತಿಹಳ್ಳಿ ಚಂದ್ರಶೇಖರ್ ಬರೆದಿರುವಂಥದ್ದು. ಆರನೇ ಗದ್ಯ ಮಹಾತ್ಮರ ಗುರು, ಮುಗುವಳ್ಳಿ ಕೇಶವಧರಣಿ ಬರೆದಿರುವಂಥ ಗದ್ಯ. ಏಳನೆಯದು ನಿರಾಕರಣೆ, ಡಾಕ್ಟರ್ ವೀಣಾ ಶಾಂತೇಶ್ವರ್ ಬರೆದಿರುವಂಥ ಗದ್ಯ. ಈಗ ನಾಟಕ ಭಾಗವನ್ನು ನೋಡೋಣ. ನಾಟಕ ಭಾಗದಲ್ಲಿ ಒಂದೇ ಒಂದು ನಾಟಕ ಇದೆ, ಅದು ಬೋಳೆ ಶಂಕರ, ಚಂದ್ರಶೇಖರ್ ಕಂಬಾರ ಬರೆದಿರುವಂಥ ನಾಟಕ, ಚಂದ್ರಶೇಖರ ನಾಟಕ ಬೋಳೆ ಶಂಕರ್. ಸೊ ಇಷ್ಟು ಉಳಿಸಿಕೊಂಡಿರುವಂಥ ಪಠ್ಯಕ್ರಮ. ಪದ್ಯಭಾಗದಲ್ಲಿ 14 ಪದ್ಯಗಳು, ಗದ್ಯ ಭಾಗದಲ್ಲಿ 7 ಗದ್ಯಗಳು, ನಾಟಕದಲ್ಲಿ 1. ಈಗ ತೆಗೆದಿರುವಂಥ ಪಠ್ಯಕ್ರಮ ನೋಡೋಣ. ಇದು ತೆಗೆದಿರುವಂಥ ಪಠ್ಯಕ್ರಮ ಎಕ್ಸಾಮ್ಗೆ ಬರೋದಿಲ್ಲ, ಈ ವರ್ಷಕ್ಕೆ ಮಾತ್ರ. ಸೊ ಓದಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ, ನಮ್ಮ ಜ್ಞಾನಕ್ಕೆ ಓದಿಕೋಬಹುದು, ಬಟ್ ಎಕ್ಸಾಮ್ಗೆ ಮಾತ್ರ. ಪದ್ಯ ಭಾಗದಲ್ಲಿ 11ನೇ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ, ಇದು ತೆಗೆಯಲಾಗಿದೆ. ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟೆ ಬರೆದಿರುವಂಥ ಪದ್ಯ. 12ನೇದು ಸುನಾಮಿಯ ಹಾಡು, HL ಪುಷ್ಪ ಬರೆದಿರುವಂಥ, ಡಾಕ್ಟರ್ HL ಪುಷ್ಪ ಬರೆದಿರುವಂಥ ಹಾಡು, ಸುನಾಮಿಯ ಹಾಡು. 13ನೇ ಪದ್ಯ ಹೊಲಿಗೆ ಯಂತ್ರದ ಹಮ್ಮಿ, ಹರೀಫ್ ರಾಜ್ ಬರೆದಿರುವಂಥ ಪದ್ಯ. 15ನೇ ಪದ್ಯ ಜೀವಕ್ಕೆ ಇಂಧನ, ಬಸವರಾಜ್ ಒಕ್ಕುಂದ ಬರೆದಿರುವಂಥ ಪದ್ಯ. ಪದ್ಯ ಭಾಗದಲ್ಲಿ 4 ಪದ್ಯಗಳು ಕಡಿತಗೊಳಿಸಲಾಗಿದೆ. ಗದ್ಯ ಭಾಗದಲ್ಲಿ 2 ಗದ್ಯ ಕಡಿತಗೊಳಿಸಲಾಗಿದೆ, 8ನೇದು ಮತ್ತು 9ನೇದು. ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ, ಚತುರನ ಚಾತುರ್ಯ. ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ CH ಹನುಮಂತರಾಯ ಬರೆದಿರುವಂಥ ಗದ್ಯ. ಚತುರನ ಚಾತುರ್ಯ ಯಾದವಿ ಕವಿ ಬರೆದಿರುವಂಥ ಗದ್ಯ. 2 ಗದ್ಯಗಳನ್ನು ತೆಗೆಯಲಾಗಿದೆ. ಅದರ ಜೊತೆಗೆ ವ್ಯಾಕರಣಾಂಶ, ನಾವು ವ್ಯಾಕರಣವನ್ನು ಗಮನ ಕೊಟ್ಟಂತೆ ತೆಗೆದಿರುವಂಥ ಗದ್ಯ ಮತ್ತು ಪದ್ಯ ಭಾಗಗಳ ವ್ಯಾಕರಣಾಂಶಗಳು ಸಹ ತೆಗೆಯಲಾಗಿದೆ. ಸೊ ಈ ತೆಗೆದಿರುವಂಥ
ಪದ್ಯ ಮತ್ತು ಗದ್ಯ ಭಾಗಗಳ ವ್ಯಾಕರಣಾಂಶಗಳು ಸಹ ಕಡಿತಗೊಳಿಸಲಾಗಿದೆ. ಇಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ. ನಾವು ಈಗ ಇಂಗ್ಲೀಷನ್ನು ನೋಡಿದ್ರೆ ಇಂಗ್ಲೀಷ್ ವಿಷಯದ ಉಳಿಸಿಕೊಂಡಿರುವ ಮತ್ತು ತೆಗೆದಿರುವಂಥ ಪಠ್ಯಕ್ರಮ ರಿಟೈನ್ಡ್ ಸಿಲೆಬಸ್ ಆ್ಯಂಡ್ ರೆಡ್ಯೂಸ್ಡ್ ಆರ್ ಡಿಲೀಟೆಡ್ ಸಿಲೆಬಸ್. ಸೊ ರಿಟೈನ್ಡ್ ಒನ್ ಈಸ್ ಇನ್ ರಿಟೈನ್ಡ್ portions. First lesson, The Gentleman of the Jungle. Second lesson, The Schoolboy, it's a poem. And the fourth one, Our Manushan. And the sixth one, Babar Ali. And the seventh one, If I Was a Tree, poem. And eighth one, Watchman of the Lake. And ninth one, The Farmer's Wife. And the 11th one, An Old Man, poem. And the 12th one, Two Gentlemen of Verona. So these much have been retained. The Gentleman of the Jungle, Schoolboy, Our Manushan, Babar Ali, If I Was a Tree, Watchman of a Lake, The Farmer's Wife, An Old Woman, Two Gentlemen of Verona. So now these are deleted portions. Deleted portions are 4 are there: Around the Medical Creeper, Money Madness, Frederick Douglass, and Do Not Ask of Love. Do not ask of me my love. These 4 deleted, so these won't come for the exam, need not to worry. This is English and Kannada retained syllabus or a reduced syllabus and deleted syllabus. Thank you for watching, and don't forget to subscribe for more notifications.